ನಮಸ್ಕಾರ ಸ್ನೇಹಿತರೆ, ಈ ದಿವಸ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದು ತಮ್ಮೆಲ್ಲರಿಗೂ ಉಪಯೋಗವಾದಂತಹ ಮಾಹಿತಿ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ರಾಮ ಮಂದಿರದ ಉದ್ಘಾಟನಾ ಏನು ಸಮಾರಂಭ ಇದೆಯಲ್ಲ, ರಾಮ ಮಂದಿರ ಈಗಾಗಲೇ ಇನ್ನೇನು ಕೆಲವೇ ದಿನಗಳು ಬಾಕಿ ಇರ್ತವೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಯೋಧ್ಯೆಯಿಂದ ಮಂತ್ರಾಕ್ಷತೆ, ಅದೇ ರೀತಿ ಪತ್ರಿಕೆಗಳು ಊರಿಗೂ ತಲುಪ್ತಾ ಇವೆ, ಮನೆ ಮನೆಗೂ ಕೂಡ ತಲುಪ್ತಾ ಇವೆ. ಕೆಲವೊಬ್ರಿಗೆ ಏನು ಗೊಂದಲ ಇರ್ತದೆ ಅಂದ್ರೆ, ಈ ಮಂತ್ರಾಕ್ಷತೆ ಏನು ಮಾಡಬೇಕು, ಹೆಂಗೆ ವಿತರಣೆ ಮಾಡಬೇಕು, ಅಂದರೆ ಮಂದಿರ ಕಟ್ಟಿದ ನಂತರ ಈ ಮಂತ್ರಾಕ್ಷತೆ ಏನು ಮಾಡಬೇಕು ಅಂತ ಹೇಳಿ ಕೆಲವರಲ್ಲಿ ವಿಷಯಗಳು ಗೊಂದಲ ಇರ್ತದೆ. ಅದಕ್ಕೆ ಪರಿಹಾರವನ್ನು ಅಂದರೆ ಏನು ಮಾಡಬೇಕು ಪ್ರತಿಯೊಂದನ್ನು ವಿವರವಾಗಿ ಹೇಳ್ತಾ ಇದ್ದೀನಿ. ಪ್ರತಿ ಮನೆಗೂ ತಲುಪಿಸುವಂತಹ ಜವಾಬ್ದಾರಿಯನ್ನು ಸ್ವಯಂ ಸೇವಕರು ವಹಿಸಿಕೊಂಡಿರ್ತಾರೆ. ಅದರಂತೆಯೇ ಹಲವೆಡೆ ಮಂತ್ರಾಕ್ಷತೆಯನ್ನು ಅಂದರೆ ಅಯೋಧ್ಯ ಮಂತ್ರಾಕ್ಷತೆ ಅಂತಲೇ ಈ ಅಕ್ಷತೆಯನ್ನು ಕರಿತೀವಿ. ಈ ಮಂತ್ರಾಕ್ಷತೆಯನ್ನು ತಲುಪಿಸುವ ಕಾರ್ಯವನ್ನು ಮಾಡಲಾಗ್ತದೆ. ಹಾಗಿದ್ರೆ ಮಂತ್ರಾಕ್ಷತೆ ಅಂದರೆ ಏನು, ಅದರ ಮಹತ್ವ ಏನು, ಮಂತ್ರಾಕ್ಷತೆ ಸ್ವೀಕರಿಸಿದ ಬಳಿಕ ಏನು ಮಾಡಬೇಕು ಎಂಬುದರ ಬಗ್ಗೆ ಒಂದನ್ನು ವಿವರವಾಗಿ ಹೇಳ್ತಾ ಇದ್ದೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳ್ರಿ. ಮೊದಲನೇದಾಗಿ ಮಂತ್ರಾಕ್ಷತೆ ಅಂದರೆ ಏನು ಅಂತೇಳಿ ಹೇಳ್ತೀನಿ ನೋಡ್ರಿ. ಹಿಂದೂ ಧರ್ಮದಲ್ಲಿ ಅಕ್ಕಿ ಅಥವಾ ಅಕ್ಷತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ನಾವು ಯಾವುದೇ ದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿದರೂ ಅಲ್ಲಿ ಮಂತ್ರಾಕ್ಷತೆಯೇ ಪ್ರಸಾದದ ರೂಪದಲ್ಲಿ ಹಾಗೂ ದೇವರ ಆಶೀರ್ವಾದದ ರೂಪದಲ್ಲಿ ನೀಡಲಾಗ್ತದೆ. ಎಲ್ಲ ಶುಭ ಕಾರ್ಯಗಳಲ್ಲೂ ಅಕ್ಷತೆಯನ್ನು ಬಳಕೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಬಳಸುವಂತಹ ಅಕ್ಷತೆಯಲ್ಲಿ ಲಕ್ಷಾಂತರ ಜನರ ಆಶೀರ್ವಾದ, ಪ್ರಾರ್ಥನೆ ಇರ್ತದೆ. ವೇದಗಳಲ್ಲಿ ಉಲ್ಲೇಖವಾಗುವ ಅಕ್ಷತೆಯನ್ನೇ ಇಲ್ಲೂ ಬಳಸಲಾಗ್ತದೆ ಅಂತಲೇ ಹೇಳ್ಬೋದು. ಆದರೆ ರಾಮನ ಹೆಸರಿನೊಂದಿಗೆ ಅಕ್ಕಿಯನ್ನು ಪ್ರತಿ ಮನೆಗೂ ತಲುಪಿಸುವುದಕ್ಕೆ ರಾಮ ಮಂತ್ರಾಕ್ಷತೆ ಅಂತ ಹೇಳಿ ಇದನ್ನು ಕರಿತೀವಿ. ಇನ್ನು ರಾಮನ ಮಂತ್ರಾಕ್ಷತೆಗೆ ಯಾಕಿಷ್ಟು ಮಹತ್ವ ಅಂದರೆ, ಅಯೋಧ್ಯ ರಾಮ ಮಂದಿರದಿಂದ ಆಗಮಿಸುತ್ತಿರುವ ರಾಮನ ಮಂತ್ರಾಕ್ಷತೆ ಪ್ರತಿ ಹಿಂದೂಗಳ ಮನೆಗೆ ತಲುಪಿ ರಾಮನಲ್ಲಿದ್ದಂಥ 16 ಸಾತ್ವಿಕ ಗುಣಗಳು ಪ್ರತಿ ಹಿಂದುವಿನಲ್ಲಿ ಬರುವಂತಾಗಲಿ ಅನ್ನೋ ಆಶಯವೂ ಕೂಡ ಇದೆ. ಜೊತೆಗೆ ರಾಮ ಮಂತ್ರಾಕ್ಷತೆಯನ್ನು ಸುಖ, ನೆಮ್ಮದಿ ಹಾಗೂ ಅಭಿವೃದ್ಧಿಯ ಸಂಕೇತವೂ ಆಗಿದೆ. ಇದು ಶುಭ ಕಾರ್ಯದಲ್ಲಿ ಬಳಸುವಂತಹ ಅಕ್ಷತೆಗೂ ಇರುವಂತಹ ವ್ಯತ್ಯಾಸ ಅಂತಲೇ ಹೇಳ್ಬೋದು. ಇನ್ನು ವಿತರಣೆ ಮಾಡುವುದು ಹೇಗೆ ಮಂತ್ರಾಕ್ಷತೆ ಅಂದರೆ, ಕಾರ್ಯಕರ್ತರು ಮನೆಗೆ ತೆರಳಿ ಅಯೋಧ್ಯೆಯಿಂದ ಬಂದಿರುವಂತಹ ಮಂತ್ರಾಕ್ಷತೆ ವಿತರಿಸುವ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯ ಜೊತೆಗೆ ರಾಮ ಮಂದಿರದ ಭಾವಚಿತ್ರ ಇರಬೇಕು. ಶುದ್ಧವಾದ ವಸ್ತ್ರವನ್ನು ಧರಿಸಬೇಕು. ಮನೆಯ ಹೊರಗಡೆ ನಿಂತು ಮಂತ್ರಾಕ್ಷತೆಯನ್ನು ನೀಡಬಾರ್ದು. ರಾಮನ ಜಪ ಮಾಡ್ತಾ ಮನೆ ಒಬ್ಬರಾದರೂ ಒಳಗಡೆ ಹೋಗಿ ಮಂತ್ರಾಕ್ಷತೆ ಮಹತ್ವದ ಬಗ್ಗೆ ಮನೆ ಮಂದಿಗೆ ಅಂದರೆ ತಿಳಿಸಿ ಹೇಳಿಕೊಡ್ಬೇಕಾಗ್ತದೆ. ಅದೇ ರೀತಿ ಜೊತೆಗೆ ಮಂತ್ರಾಕ್ಷತೆ ಸ್ವೀಕರಿಸುವ ಮನೆಯವರು ಕೂಡ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಇದನ್ನು ಸ್ವೀಕರಿಸಬೇಕು ಅಂತಲೇ ಹೇಳ್ತೀನಿ. ಇನ್ನು ಮಂತ್ರಾಕ್ಷತೆ ಸಿಕ್ಕಿದ ಬಳಿಕ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಅಯೋಧ್ಯೆಯ ಮಂತ್ರಾಕ್ಷತೆ ಈಗಾಗಲೇ ಹಲವು ಮನೆಗಳಿಗೆ ತಲುಪಿದ್ದು ಇನ್ನೂ ಕೆಲವೆಡೆ ತಲುಪಿಸುವ ಕಾರ್ಯ ನಡೀತಾ ಇದೆ. ಮಂತ್ರಾಕ್ಷತೆ ಸಿಕ್ಕಿದ ಕೂಡಲೇ ಅದನ್ನು ಉಪಯೋಗಿಸುವಂತಿಲ್ಲ. ಬದಲಾಗಿ ಜನವರಿ 22ರವರೆಗೆ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಈ ಉದ್ಘಾಟನಾ ಸಮಾರಂಭ ಮುಗಿಯುವವರೆಗೆ ತಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಇಡಬೇಕು. ನಾವು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಮಂತ್ರಾಕ್ಷತೆಗೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಮಂತ್ರಾಕ್ಷತೆಯ ದಿವ್ಯ ಶಕ್ತಿ ಪ್ರಾಪ್ತವಾಗ್ತದೆ ಎಂಬ ನಂಬಿಕೆ ಇದೆ. ಅದರ ನಂತರ ಮಂತ್ರಾಕ್ಷತೆಯನ್ನು ಬಳಸಬೇಕು. ಇನ್ನು ಹೇಗೆಲ್ಲ ಮಂತ್ರಾಕ್ಷತೆಯನ್ನು ಬಳಸಬಹುದು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಮೊದಲನೇದಾಗಿ ಊಟದ ಅಕ್ಕಿ ಜೊತೆಗೆ ಮಂತ್ರಾಕ್ಷತೆಯನ್ನು ಸೇರಿಸಬಹುದು. ಅಂದರೆ ಬೇಯಿಸಿದ ಅನ್ನವನ್ನು ಮಾಡಿ ಸೇವಿಸಬಹುದು. ಮನೆಯಲ್ಲಿ ಪಾಯಸ ಮಾಡಿ ಅದರ ಜೊತೆಯೂ ಕೂಡ ಸೇವಿಸಬಹುದು. ದೇವರ ಕೋಣೆಯಲ್ಲಿಯೂ ಇಟ್ಕೊಳ್ಬಹುದು. ಮನೆ ಮುಂದಿನ ಬಾಗಿಲಿನ ಮೇಲೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಳ್ಬಹುದು. ಅಥವಾ ಮಂತ್ರಾಕ್ಷತೆಯನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಹಣ, ಚಿನ್ನ ಇಡುವಂತಹ ನಾವೇನು ಕಪಾಟ್ ಅಥವಾ ಟ್ರೆಜರಿ ಅಂತ ಏನು ಹೇಳ್ತಲ್ಲ ಅಲ್ಲಿ ಕೂಡ ಇಡಬಹುದು. ಇನ್ನು ಮನೆಯವರೆಲ್ಲ ಹಂಚಿಕೊಂಡು ಶ್ರದ್ಧೆಯಿಂದ ತಲೆಗೆ ಹಾಕಿಕೊಳ್ಬಹುದು ಅಂತಲೇ ಹೇಳ್ಬೋದು. ಇನ್ನು ಮಂತ್ರಾಕ್ಷತೆಯ ಜೊತೆಗೆ ರಾಮ ಮಂದಿರದ ಒಂದು ಫೋಟೋ ಹಾಗೂ ಅದರ ಹಿನ್ನೆಲೆ ಇರುವ ಕರಪತ್ರ ಒಂದು ಸಿಗ್ತದೆ. ಅದನ್ನು ಕೂಡ ಶ್ರದ್ಧೆಯಿಂದ ಇಟ್ಕೊಳ್ಬೋದು ಅಂತ ಇಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಪ್ರತಿ ರಾಮ ಭಕ್ತರಲ್ಲಿ
ಈ ಒಂದು ನೆನಪನ್ನು ನಾವು ಮನೆಯಲ್ಲಿ ಜೋಪಾನವಾಗಿ ಕಾಯ್ದಿರಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಜೈ ಶ್ರೀರಾಮ್.